ಚಿನ್ನು ಲಂಚ್ಗೆ ಚಪಾತಿ ರೆಡಿ. ಏನೇ ಮಾಡ್ತಿದ್ಯಾ? ನಾಳೆ ಬೆಳಿಗ್ಗೆ ಎಕ್ಸಾಮ್ ಇಟ್ಕೊಂಡು ಟಿವಿ ನೋಡ್ತಾ ಕೂತಿದ್ಯಾ? ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ನನಗೆ. ಯಾವಾಗಲೂ ಇದೆ. ಮಾರ್ಕ್ಸ್ ಏನಾದರೂ ಕಡಿಮೆ ಬರಬೇಕಲ್ಲ, ಆಮೇಲೆ ನೋಡ್ಕೋತೀನಿ ನಿನ್ನ. ಅಮ್ಮ, ನನ್ನ ಕ್ಲಾಸ್ ರೂಮಲ್ಲಿ ದಿನ ಪಾಠ ಪರ್ಫೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ. ನಾನು ಓದೋ ಅವಶ್ಯಕತೆ ಇಲ್ಲ. ಐ ಆಮ್ ವೆರಿ ಕಾನ್ಫಿಡೆಂಟ್. A+ ಗ್ಯಾರಂಟಿ. ನೀನು ಹೋಗು ನಂಗೆ ಟಾಮ್ ಆ್ಯಂಡ್ ಜೆರ್ರಿ ನೋಡಕ್ ಬಿಡು, ಹೋಗು. ಚಿನ್ನು ತಗೋ ಇವತ್ತಿನ ನ್ಯೂಸ್ ಪೇಪರ್. ಓ ಕರೆಕ್ಟ್ ಅಲ್ವಾ? ನಾಳೆ ಎಕ್ಸಾಮ್ ಇದೆ ನಿಂಗೆ. ಎಷ್ಟು ಚೆನ್ನಾಗಿ ಬುಕ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ಯಾ ನೋಡು. ಬೇಗ ಓದೋಕೆ ಶುರು ಮಾಡುವ. ಟೈಮ್ ಬೇಕಲ್ವಾ ಪೋರ್ಷನ್ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಈಗ ಶುರು ಮಾಡಿದ್ರೆ ನೀನು ನೈಟ್ ಅಷ್ಟೊತ್ತಿಗೆ ಓದ್ ಮುಗಿಸಿ ಬೇಗ ಮಲ್ಕೋಬೋದು. ಶುರು ಮಾಡು. ಅಮ್ಮ, ನಾನು ದಿನ ಮನೆಗೆ ಬಂದು ಅವತ್ತಿನ ಪಾಠ ಅವತ್ತೇ ಓದ್ ಮುಗಿಸ್ಬಿಟ್ಟಿದ್ದೀನಿ. ಒಂದ್ಸಲ ರಿವಿಷನ್ ಮಾಡ್ಕೊಂಡ್ರೆ ಸಾಕು. ಎಸ್, ಸಬ್ವೆ ಸರ್ಫೇಸಲ್ಲಿ ಹೊಸ ಸ್ಕೋರ್ ಸೆಟ್ ಮಾಡಿದೆ. ಬೆಳಗ್ಗೆ ಟಪ್ಪಿಗೆ ಏನು ತಿಂಡಿ ಮಾಡೋದಪ್ಪ? ಚಿನ್ನು, ಏನಿದು ಬೆಳಿಗ್ಗೆ ಎಕ್ಸಾಮ್ ಇಟ್ಕೊಂಡು ಇನ್ನೂ ಓದ್ತಾ? ಟೈಮ್ ನೋಡಿದ್ಯಾ? ಮಧ್ಯರಾತ್ರಿ 12 ಗಂಟೆ ಆಗ್ತಿದೆ. ಯಾವಾಗಲೂ ಇದೆ ನಿಂದು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ಕೊಂಡಿರೋ. ಬೆಳಿಗ್ಗೆ ಎಕ್ಸಾಮ್ ಬರೀಬೇಕಾದ್ರೆ ನಿದ್ದೆ ಬಂದರೆ ಏನೇ ಮಾಡ್ತೀಯಾ? ಅಮ್ಮ, ನಾನು ಬೇರೆ ಆಕ್ಟಿವಿಟೀಸಲ್ಲಿ ಎಷ್ಟು ಬ್ಯುಸಿ ಇದೆ ಅಂತ ನಿಂಗೆ ಗೊತ್ತು ತಾನೆ. ಯು ಡೋಂಟ್ ವರಿ, ನಾಳೆ ನಾನು ಎಕ್ಸಾಮ್ ಸೂಪರಾಗಿ ಬರೀತೀನಿ. ಮಧ್ಯಾಹ್ನ ಬಂದು ಮಲ್ಕೊಳ್ಳೋದು. ನಾನು ಓದ್ಕೋತೀನಿ, ನೀನು ಹೋಗು. ನಾನು ಓದ್ಕೋತೀನಿ. ಇನ್ನು ಎಷ್ಟಿದೆಯಪ್ಪ ಓದಕ್ಕೆ ದೇವ್ರೇ.